ಈ ರೈಸ್ ರೆಸಿಪಿನ ಇವತ್ತು ಟ್ರೈ ಮಾಡಿ ನೋಡ್ರಿ, ಪಕ್ಕ ನಿಮಗೂ ಇಷ್ಟ ಆಗ್ತೈತಿ. ನಾನು ನಿನ್ನೆಯಾರು ಮಾಡಿದ್ದೆ ಮನ್ಯಾಗ, ಆದರೂ ಇವತ್ತು ಮತ್ತೆ ತಿನ್ಬೇಕು ಅನ್ಸಕತ್ತೈತಿ. ಅಷ್ಟು ರುಚಿ ಇತ್ತು. ಮನೆಯವ್ರಿಗೆಲ್ಲರಿಗೂ ಅಷ್ಟೇ ಇಷ್ಟ ಆಯಿತು. ಸ್ವಲ್ಪ ಡಿಫ್ರೆಂಟಾಗಿಯೂ ಇರುತ್ತೆ ಇದು. ಹಾಗೆ ಲಂಚ್ ಬಾಕ್ಸ್ಗೂ ಒಂದು ಪರ್ಫೆಕ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ಮಾಡೋದು ಭಾಳ ಸಿಂಪಲ್ ಐತಿ. ಹೆಂಗೆ ಮಾಡೋದು ನೋಡೋಣ ಬರ್ರಿ. ಅಷ್ಟು ವೆಜಿಟೇಬಲ್ಸ್ನ ತೊಗೊಂಡಿನಿ ನಾನು. ಆಲೂಗಡ್ಡೆ, ಕ್ಯಾರೆಟು, ಫ್ಲವರು, ಕ್ಯಾಪ್ಸಿಕಮ್ನ ಹಿಂಗೆ ಮೇಲೆ ಒತ್ತಿ ತೆಕ್ಕೊಂಡು ಕಟ್ ಮಾಡೋದ್ರಿಂದ ಜಾಸ್ತಿ ವೇಸ್ಟ್ ಆಗಂಗಿಲ್ಲ. ಇದು ಒಂದು ಟಿಪ್ ಅಂತಲೇ ಹೇಳ್ಬೋದು. ಹಾಗೇ ನಾನು ಎಲ್ಲ ವೆಜಿಟೇಬಲ್ಸ್ನ ಫಸ್ಟ್ ಸಿಪ್ಪೆ ತೆಗೆದು ತೊಳೆದಿಟ್ಕೊಂಡು ಬಿಡ್ತೀನಿ, ಆಮೇಲೆ ಕಟ್ ಮಾಡ್ತೀನಿ. ಸ್ಪೆಷಲಿ ಉಳ್ಳಾಗಡ್ಡಿನ ನಾನು ಲಾಸ್ಟಿಗೆ ಕಟ್ ಮಾಡ್ತೀನಿ, ಇಲ್ಲಾಂದರೆ ಕಣ್ಣಲ್ಲೆಲ್ಲ ನೀರು ಬರ್ತಾವೆ ನನಗೆ. ಆದಷ್ಟು ವೆಜಿಟೇಬಲ್ಸ್ನ ಮೀಡಿಯಮ್ ಪೀಸಸ್ಸೇ ಕಟ್ ಮಾಡ್ಕೊಳ್ರಿ, ಭಾಳ ಸಣ್ಣಗೆ ಕಟ್ ಮಾಡೋದು ಬೇಡ. ಈ ಪಲಾವ್ಗೆಲ್ಲ ಮಾಡ್ಕೊತೀವಲ್ಲ ಆ ಸೈಜ್ ಆದರೆ ಸಾಕು. ನಿಮ್ಮ ಹತ್ರ ಬೀನ್ಸ್ ಇದ್ದರೆ ಅದನ್ನೂ ಹಾಕ್ಕೋಬೋದು, ಬೀಟ್ರೂಟು ಹಾಕ್ಕೋಬೋದು, ಬಟ್ ಕಲರ್ ಸ್ವಲ್ಪ ಚೇಂಜ್ ಆಕ್ಕೈತಿ. ಸೊ ನಾನು ಇಷ್ಟೆಲ್ಲ ವೆಜಿಟೇಬಲ್ಸ್ ತೊಗೊಂಡಿನಿ. ಈಗ ಒಂದು ಕುಕ್ಕರ್ನ ಕಾಯಕ್ಕಿಡ್ತೀನಿ. ಕಾದ್ಮೇಲೆ ಅದಕ್ಕೆ 2 ಸ್ಪೂನು ಎಣ್ಣೆ ಹಾಕ್ಕೊಂಡಿನಿ. 1 ಲೋಟ ಅಕ್ಕಿ ತೊಗೊಂಡ್ರೆ 2ರಿಂದ 2.5 ಚಮಚ ಎಣ್ಣೆ ಬೇಕಾಗುತ್ತೆ. ಇದು ಸ್ವಲ್ಪ ಮೀಡಿಯಮ್ ಕಾದ್ಮೇಲೆ 1 ಪಲಾವ್ ಎಲೆ, 3 ಲವಂಗ, 10 ಮೆಣಸಿನಕಾಳು, 1 ಏಲಕ್ಕಿನ ಈ ಥರ ಓಪನ್ ಮಾಡಿ ಹಾಕ್ಕೊಂಡಿನಿ. ಸ್ವಲ್ಪ ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಸಣ್ಣ ಉರಿ ಒಳಗನೆ 30 ಸೆಕೆಂಡ್ ಹಿಂಗೆ ಫ್ರೈ ಮಾಡ್ಕೋಬೇಕು. ಇವೆಲ್ಲ ನೀಟಾಗಿ ಫ್ರೈ ಆದಮೇಲೆ ಉದ್ದುದ್ದಕ್ಕೆ ಸೀಳಿರೋ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿನಿ. ಇದಕ್ಕೆ ಮೀಡಿಯಮ್ ಸೈಜ್ನಾಗ ಕಟ್ ಮಾಡ್ಕೊಂಡಿರೋ ಉಳ್ಳಾಗಡ್ಡಿ ಹಾಕಿ ಸ್ವಲ್ಪ ಉಳ್ಳಾಗಡ್ಡಿ ಟ್ರಾನ್ಸ್ಪರೆಂಟ್ ಆಗುವವರೆಗೂ ಫ್ರೈ ಮಾಡ್ಕೋಬೇಕು. ಒಂಚೂರು ಕಲರ್ ಚೇಂಜ್ ಆಗ್ತಿದ್ದಂಗೆ ನಾನಿಲ್ಲಿ ಅರ್ಧ ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿನಿ. ನೀವು ಬೆಳ್ಳುಳ್ಳಿ ತಿನ್ನಂಗಿಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇದಕ್ಕೆ ಮೀಡಿಯಮ್ ಸೈಜ್ ಕಟ್ ಮಾಡಿರುವಂಥ ಆಲೂಗಡ್ಡೆ, ಕ್ಯಾರೆಟು, ನೀವು ಬೀನ್ಸ್ ಹಾಕ್ಕೊಳಕತ್ತಿದ್ರೆ ಆಲೂಗಡ್ಡೆ ಜೊತೆಗೇ ಬೀನ್ಸ್ನೂ ಹಾಕ್ಕೊಂಡ್ಬಿಡ್ರಿ. ಹಾಕ್ಕೊಂಡು 1 ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕು. ಇವು ಒಂಚೂರು ಫ್ರೈ ಆದಮೇಲೆ ಫ್ಲವರು, ಕ್ಯಾಪ್ಸಿಕಮ್ಮು ಮತ್ತು ನಾನಿಲ್ಲಿ ಸ್ವೀಟ್ ಕಾರ್ನ್ ತೊಗೊಂಡಿನಿ. ಸ್ವೀಟ್ ಕಾರ್ನ್ ಬದಲು ನೀವು ವಟಾಣಿ ಕಾಳನ್ನು ನೆನೆಸಿ ಕೂಡ ತೊಗೋಬೋದು, ಇಲ್ಲಾಂದರೆ ಫ್ರೆಶ್ ವಟಾಣಿ ಇದ್ದರೆ ಅದನ್ನು ತೊಗೋಬೋದು. ನೀವು ಸೋಯಾ ಚಂಕ್ಸ್ ತಿಂತೀನಿ ಅಂತಾದರೆ ಅದನ್ನು ಕೂಡ ನೆನೆಸಿ ಹಾಕ್ಕೋಬೋದು. ನಾನು ಇದಕ್ಕೆ 2 ಫಾರಮ್ ಟೊಮೆಟೊನ ಕಟ್ ಮಾಡಿ ಹಾಕ್ಕೊಂಡಿನಿ. ಜವಾರಿ ಟೊಮೆಟೊ ತೊಗೊಂಡ್ರೆ ನೀವು ಒಂದೇ ಹಾಕ್ಕೊಂಡ್ರೂ ಸಾಕಾಗುತ್ತೆ. ಇದಕ್ಕೀಗ ರುಚಿಗೆ ತಕ್ಕಂಗೆ ಉಪ್ಪು, ಗುಂಟೂರು ಮೆಣಸಿನ್ಕಾಯಿ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿದು ಖಾರ ಪುಡಿ ಹಾಕ್ಕೊಂಡಿನಿ. ಜೊತೆಗೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಿನಿ. ಇದೊಂದು ಸೀಕ್ರೆಟ್ ಮಸಾಲ ಅಂತಲೇ ಹೇಳ್ಬೋದು. ನಾನು ಇದಕ್ಕೆ ಪಾವ್ ಭಾಜಿ ಮಸಾಲ ಆ್ಯಡ್ ಮಾಡಾಕತ್ತೀನಿ. ಯೂಶ್ವಲಿ ಇದನ್ನು ತವಾ ಪಲಾವ್ಗೆ ಅಂತ ಮಾಡ್ತಾರಲ್ಲ ಅದಕ್ಕೆ ಆ್ಯಡ್ ಮಾಡಿರ್ತಾರೆ, ಬಟ್ ಈ ರೈಸಿಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತತಿದು. ಸೊ ಹಾಗಾಗಿ ಅದನ್ನೂ 1 ಸ್ಪೂನ್ ಹಾಕ್ಕೊಂಡು ಎಲ್ಲ ಮಸಾಲೆ ಹೊಂದ್ಕೊಳ್ಳೋವರೆಗೂ ಫ್ರೈ ಮಾಡಿ 1 ಕಪ್ ಅಕ್ಕಿ ತೊಗೊಂಡ್ರೆ ನೀವು 2 ಕಪ್ ನೀರು ಹಾಕ್ಕೋಬೇಕು. ನೀರು ಹಾಕಿ ನೀರು ಕುದಿ ಬಂದ ಮೇಲೆ ತೊಳೆದಿಟ್ಟಿರುವಂಥ ಅಕ್ಕಿನ ಹಾಕ್ಕೊಳ್ರಿ. ಅಕ್ಕಿ ನೆನೆಸೋ ಅವಶ್ಯಕತೆ ಏನಿಲ್ಲ. ನಾನಿಲ್ಲಿ ನಾರ್ಮಲ್ ಅನ್ನ ಮಾಡ್ತೀವಲ್ಲ ಅದೇ ಅಕ್ಕಿನೇ ತೊಗೊಂಡಿನಿ. ಇದಕ್ಕೆ ಬಾಸುಮತಿ ಎಲ್ಲ ಸೂಟ್ ಆಗಂಗಿಲ್ಲ, ನಾರ್ಮಲ್ ಅಕ್ಕಿನೇ ರುಚಿ ಆಗುತ್ತೆ ಇದಕ್ಕೆ. ಸೊ ನಾರ್ಮಲ್ ಅಕ್ಕಿ ಹಾಕ್ಕೊಂಡು ಕುದಿ ಬಂದಮೇಲೆ ಒಂಚೂರು ರುಚಿ ನೋಡ್ತೀನಿ ನಾನು. ಸ್ವಲ್ಪ ಈ ಸ್ಟೇಜ್ನಾಗ ಉಪ್ಪು ಖಾರ ಮುಂದೆ ಇರಬೇಕು, ಅಂದರೆ ಅನ್ನ ಬಂದಮೇಲೆ ಎಲ್ಲ ಕರೆಕ್ಟ್ ಆಗುತ್ತೆ. ಹಾಗಾಗಿ ರುಚಿ ನೋಡಿದೆ, ಸ್ವಲ್ಪ ಉಪ್ಪು ಬೇಕನ್ನಿಸ್ತು, ಉಪ್ಪು ಹಾಕಿ ನಾನು ಲಿಡ್ ಕ್ಲೋಸ್ ಮಾಡಿ ಮೀಡಿಯಮ್ ಹೈ ಫ್ಲೇಮ್ನೊಳಗೆ 2 ವಿಷಲ್ ಬರೋವರೆಗೂ ಕೂಗಿಸ್ಕೋಬೇಕು. ಅಲ್ಲಿ ಕುಕ್ಕರ್ ಕೂಗೋಷ್ಟ್ರೊಳಗೆ ನಾವಿಲ್ಲಿ ರಾಯ್ತ ಮಾಡ್ಕೊಂಡು ಬಿಡೋಣ. ರಾಯ್ತ ಮಾಡೋಕ್ಕೆ ನಾನು 2 ಸ್ಪೂನ್ನಷ್ಟು ಮೊಸರನ್ನು ಈ ಥರ ನೀಟಾಗಿ ಬೀಟ್ ಮಾಡ್ಕೊಳಕತ್ತೀನಿ. ನೀವು ಎಷ್ಟು ನೀಟಾಗಿ ಬೀಟ್ ಮಾಡ್ಕೊತೀರಲ್ಲ ಅಷ್ಟು ಕ್ರೀಮಿಯಾಗಿ ಬರುತ್ತೆ ರಾಯ್ತ. ಹಾಗಾಗಿ ನೀಟಾಗಿ ಬೀಟ್ ಮಾಡ್ಕೊಳ್ರಿ. ಬೀಟ್ ಮಾಡಿಂದ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೊಳ್ರಿ, ಅಂದರೆ ರೈಸಿಗೆ ಕಲಿಸ್ಕೊಳಕ್ಕೆ ಸ್ವಲ್ಪ ನೀರಿಕ್ಕಿದ್ರೂ ಚಲೋ ಆಗ್ತೈತಿ. ಇದಕ್ಕೆ ರುಚಿಗೆ ತಕ್ಕಂಗೆ ಉಪ್ಪು ಹಾಕ್ಕೊಂಡು ಸಣ್ಣಕ್ಕೆ ಹೆಚ್ಚಿರೋ ಉಳ್ಳಾಗಡ್ಡಿ, ಸ್ವಲ್ಪ ಸಣ್ಣಕ್ಕೆ ಹೆಚ್ಚಿರೋ ಟೊಮೆಟೊ ಹಾಕ್ಕೊಂಡಿನಿ. ಕೊತ್ತಂಬರಿ ಮಾತ್ರ ಮರೆಯೋಕ್ಕೆ ಹೋಗ್ಬೇಡ್ರಿ. ಇದಕ್ಕೆ ಚೆಂದಂಗೆ ಕೊತ್ತಂಬರಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಬಿಟ್ರೆ ಆಗೋಯ್ತು. ನಿಮಗೆ ಖಾರ ಬೂಂದಿ ಇಷ್ಟ ಆಗುತ್ತೆ ಇದ್ರೊಳಗಂದರೆ ಖಾರ ಬೂಂದಿ ಹಾಕ್ಕೊಂಡ್ರೆ ಬೂಂದಿ ರಾಯ್ತನೂ ರೆಡಿ ಆಗುತ್ತೆ. ನೋಡಿರಿ, ರಾಯ್ತ ರೆಡಿ ಆಗೋದ್ರೊಳಗೆ ನಮ್ಮ ಕುಕ್ಕರ್ 2 ವಿಷಲ್ಲೂ ಕೂಗ್ಬಿಡ್ತು. ವಿಷಲ್ ಇಳಿತಿದ್ದಂಗೆನೇ ಇದನ್ನು ತೆಗೆದು ಹಾಟ್ ಬಾಕ್ಸಿಗೆ ಹಾಕ್ಕೊಂಡು ಬಿಡ್ರಿ. ಅಂದರೆ ಅನ್ನ ಉದುರಾಗಿರುತ್ತೆ, ಒಂಥರ ಕೇಕ್ ಥರ ಆಗಂಗಿಲ್ಲ. ಸೊ ವಿಷಲ್ ಇಳಿತಿದ್ದಂಗೆ ತೆಗೆದು ನಾನು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಬಿಡ್ತೀನಿ.
ಹಿಂಗೆ ನೀಟಾಗಿ ಮಿಕ್ಸ್ ಮಾಡಿದರೆ ಎಲ್ಲ ಹೊಂದ್ಕೊಳ್ಳುತ್ತೆ ರೈಸ್. ಹಾಗಾಗಿ ಈಗ ಇದನ್ನು ಹಾಟ್ ಬಾಕ್ಸಿಗೆ ತೆಗಿತೀನಿ ನಾನು. ಇದಕ್ಕೆ ಹಸಿ ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿ ಇದ್ದರೆ ಸ್ಪೈಸಿ ತಿನ್ನೋರಿಗೆ ಇನ್ನೂ ಜಾಸ್ತಿ ಇಷ್ಟ ಆಗುತ್ತೆ. ಲಂಚ್ ಬಾಕ್ಸಿಗೆ ಹೇಳಿ ಮಾಡಿಸಿದ ರೆಸಿಪಿ ಅಂತಲೇ ಹೇಳ್ಬೋದು. ವೆಜಿಟೇಬಲ್ಸ್ ಎಲ್ಲ ನೀವು ಹಿಂದಿನ ದಿನ ರಾತ್ರಿನೇ ಕಟ್ ಮಾಡಿ ಇಟ್ಕೊಂಡ್ರೆ ಒಂದು 10 ನಿಮಿಷದಾಗ ರೈಸ್ ರೆಡಿನೇ ಆಗಿಬಿಡುತ್ತೆ. ನೀವು ಈ ರೆಸಿಪಿ ಟ್ರೈ ಮಾಡೋದಾದರೆ ಕಾಮೆಂಟ್ ಮಾಡಿ ತಿಳಿಸ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡ್ರಿ. ಹಾಗೆ ನನ್ನ ಚಾನಲ್ಗೆ ಫಾಲೋವು ಸಬ್ಸ್ಕ್ರೈಬ್ನು ಮಾಡಿರಿ. ನಿಮ್ಮ ಫ್ರೆಂಡ್ಸು ಫ್ಯಾಮ್ಲಿ ಜೊತೆಗೆ ಈ ರೆಸಿಪಿನ ಶೇರ್ ಮಾಡೋದು ಮರಿಬೇಡ್ರಿ. ಮತ್ತು ಇನ್ನಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ ತಗೊಂಡು ಮುಂದಿನ ವಿಡಿಯೋದಾಗ ಸಿಗ್ತೀನಂತ. ಅಲ್ಲಿವರೆಗೂ ಬಾಯ್ ಬಾಯ್.